ಯಾರವರು? ನಾನ್ಯಾರೆಂದು ತಮಗೆ ಹೇಳಿ ಪರಿಚಯಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿನ್ನ ಕಾರಣದಿಂದ ಕೆಂಗೆಟ್ಟು ಖುಷಿ ಹಸಿವುಗಾಗಿ ಹರಿಗಟ್ಟು ನಿನ್ನ ಬುದ್ಧಿಯನ್ನು ಉಂಡು ಹಸಿವು ನೀಗಿಸಿಕೊಳ್ಳಲು ಬಂದಿರುವೆ. ಈ ಕಾಡಿನ ದಾರಿಗೆ ನೀನು ಯಾಕೆ ಬಂದಿಯೋ ತಮ್ಮ? ಈ ಬುದ್ಧಿ ಯಾವತ್ತಿದ್ರು ನನ್ನ ಗಂಡನಿಗೆ ಮಾತ್ರ ಮೀಸಲು. ಸುಮ್ಮನೆ ಹೊರಟೋಗು ಇಲ್ಲಿಂದ. ಮನೆಗೆ ಬಂದ ಭಿಕ್ಷುಕ ಹಸಿವು ನೀಗಿಸಿಕೊಳ್ಳದೆ ಹಾಗೆ ಹಿಂತಿರುಗುವನೇ? ಸಾಧ್ಯವಿಲ್ಲ. ಅವನು ನೀಡಿಕೊಂಡು ಉಂಡು ಹೋಗುವುದೇ ಅವನ ಗುರಿ. ಯಾಕಂದರೆ ಈ ನಿನ್ನ ಬುದ್ಧಿ ನಿನ್ನ ಗಂಡನಿಗೆ ಮೀಸಲಿಟ್ಟಿದ್ದಾದರೆ ಅವನು ಇನ್ನು ನಿನ್ನ ಕೊನೆಗೆ ತಾಳಿಯನ್ನು ಕಟ್ಟಲ್ಲ. ಬುದ್ಧಿಯನ್ನು ಉಂಡು ನಾನೇ ತೀರುವೆ. ಬಾ. ನನ್ನ ಗಂಡ ತಾಳಿ ಕಟ್ಟುವ ಕಾಲ ಸಮೀಪಿಸ್ತಾ ಇದೆ. ಮಾವನ ಆಜ್ಞೆಗೋಸ್ಕರ ತಡೆದು ನಿಂತಿದೆ. ಯಾಕೆಂದ್ರೆ ನಿಮ್ಮಂತ ಪಾಪದ ಕಳ ತುಂಬಿ ತುಳುಕಬೇಕಾಗಿದೆ. ನಮ್ಮ ಮನೆಯವರಿಂದೆಲ್ಲ ಓದಬೇಕಾಗಿದೆ. ಅಂತ ಯುದ್ಧದ ಪ್ರಾರಂಭದ ಬುದ್ಧಿ ನನ್ನಿಂದ ತಯಾರಾಗುತ್ತಿರುವಾಗ ಅವರೆಲ್ಲಿಂದ ಊರಬೇಕು ಊರನ ಕಳೆಯನ್ನು. ನಾನು ಚಲದಂಕ ಮಲ್ಲನು ಅಂತ ನನ್ನ ತಂದೆಯಿಂದ ಸವಾಲನ್ನ ಸ್ವೀಕರಿಸಿ ಸೋಲಿಯಾಗಿದ್ದ ನಿನ್ನ ತಂಗಿಯನ್ನ ನನ್ನ ಮೈದನ ಶಶಿಧರನಿಗೆ ಕೊಟ್ಟು ಮದುವೆ ಮಾಡಿಸಿ ದೇವರಂತ ನನ್ನ ಮಾವನಿಗೆ ಇಲ್ಲದ ಸಲ್ಲದ ಅಪಾದನೆ ಹೊರಿಸಿ ಮನೆಯಿಂದ ಹೊರ ಹಾಕಿದೆಯಲ್ಲ. ನಾಚಿಕೆ ಆಗಬೇಕು ನಿನ್ನ ಹೆಸರು ಜನ್ಮಕ್ಕೆ. ಅದು ಅರ್ಥಪೂರ್ಣ ತಿಳಿದುಕೊಂಡ ಈ ಮಹಾತ್ಮನಿಗೆ ನಾಚಿಕೆ. ಲಕ್ಷ್ಮಿ, ನಾಚಿಕೆ ಎಂಬ ಮೂರಕ್ಷರದ ಮರ್ಮ ತಿಳಿದುಕೊಂಡೇ ನಾನು ಈ ಕೆಲಸಕ್ಕೆ ಕೈ ಹಾಕಿರುವೆ. ನಿನ್ನ ಅಣ್ಣನ ಮನೆ ಸೇರುವ ಮುನ್ನ ನೀನು ನನ್ನ ಕೈಯ ಸೇರು. ಎಲ್ಲವಾದರೆ ಮೊಸಳೆ ಕೈ ಏರುವ ಹೂ ಆಗುವೆ ನನ್ನ ಕೈಯಲ್ಲಿ. ನಿನ್ನ ಪ್ರೇಮದ ಬುದ್ಧಿಯನ್ನು ಅದನ್ನು ತಿಳಿದುಕೊಳ್ಳುವೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನೆನಪಲ್ಲಿಟ್ಕೋ. ಹೊಟ್ಟೆ ಹಸಿವಾದಾಗ ಹಸುವಿನ ತೃಷಿಯನ್ನ ಹೆಂಗಿಸುವುದು ಈ ಬುದ್ಧಿ. ಕಾಮದ ಹಸುವನ್ನ ಹೆಂಗಿಸುವ ಬುದ್ಧಿ ಈ ಬುದ್ಧಿ. ಮೊದಲು ನನ್ನ ಗಂಡನಿಗೆ ಹೊಟ್ಟೆ ಹಸಿವಾಗಿದೆ, ಅವನಿಗೆ ಹೋಗಿ ಊಟ ಬಡಿಸ್ತೀನಿ. ಅವನು ಉಂಡ ನಂತರ ನೀನು ಊಟ ಮಾಡುವಂತೆ. ನಿನ್ನ ಗಂಡ ಉಂಡ ನಾನು ಎನ್ನಬೇಕೆನ್ನುವೆ. ಹೋಗೋಂಡೇಚ, ಈ ದೇಹ ಯಾವತ್ತಿದ್ರು ನನ್ನ ಗಂಡನಿಗೆ ಮಾತ್ರ ಮೀಸಲು. ನನ್ನ ಗಂಡ ಉಂಡ ಬಿಟ್ಟ ಎಂಜಲ ಎಡೆಗೆ ಆಸೆ ಮಾಡಲು ಬಂದಿದೆ. ಲಕ್ಷ್ಮಿ, ಮಾತಿಗೆ ಮಾತು ಬೆಳೆಸಿ ನನ್ನನ್ನು ಕೆಲಸಿದೀಯಾ? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಬಾ.